ನನಗೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡೋ ವಿಡಿಯೋಸ್ಗಳನ್ನ ಅಥವಾ ರಿಸರ್ಚ್ ಡಾಕ್ಯುಮೆಂಟರೀಸ್ನ ನೋಡ್ತಾ ಇರ್ತೀನಿ. ಸೊ ನನಗೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರಿಯಲ್ ಸ್ಟೋರಿ ನನಗೆ ಸಿಕ್ತು. ನಾನು ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೌರವ್ ತಿವಾರಿ ಅಂತ ಇರ್ತಾರೆ. ಇವರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ವೆಸ್ಟಿಗೇಟರ್. ಇವರು ನಮ್ಮ ಇಂಡಿಯಾದವರೇನೆ. ಇವರು ಹಾಂಟೆಡ್ ಪ್ಲೇಸ್ಗೆ ವಿಸಿಟ್ ಮಾಡಿ ಅಲ್ಲಿರೋ ಡಿಮನ್ಸ್ ಹತ್ರ, ಸ್ಪಿರಿಟ್ಸ್ ಹತ್ರ ಮತ್ತೆ ಗೋಸ್ಟ್ ಹತ್ರ ಮಾತಾಡ್ತಾ ಇರ್ತಾರೆ, ಮತ್ತೆ ಅಲ್ಲಿ ಟ್ರೇಸ್ ಮಾಡ್ತಾ ಇರ್ತಾರೆ. ಸೊ ಇವರು ವಿಸಿಟ್ ಮಾಡದೇ ಇರೋ ಪ್ಲೇಸಸ್ಗಳಿಲ್ಲ, ಮೋಸ್ಟ್ ಹಾಂಟೆಡ್ ಪ್ಲೇಸ್ಗಳಿಗೆ ಜಾಸ್ತಿ ವಿಸಿಟ್ ಮಾಡ್ತಾ ಇರ್ತಾರೆ. ಇವ್ರಂತರ ಪ್ಯಾಷನೆಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ವೆಸ್ಟಿಗೇಟರ್ ಅಂತ ಹೇಳ್ಬೋದು. ಸೊ ಇವರ ಗೋಸ್ಟ್ ನ ತುಂಬಾನೇ ಹಂಟ್ ಮಾಡ್ತಾ ಇರ್ತಾರೆ. ಗೌರವ್ ತಿವಾರಿ ಅವರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಇವರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನ ಜಾಸ್ತಿ ಆಸ್ಟ್ರೇಲಿಯಾದಲ್ಲೇನೆ ಟ್ರೇಸ್ ಮಾಡ್ತಾ ಇರ್ತಾರೆ. 1980s ಅಲ್ಲಿ ಒಂದು ಜಮಾನದಲ್ಲಿ ಹಳೆಯ ಕಾಲದ ಒಂದು ಜೈಲ್ ಇರುತ್ತೆ. ಅದರಲ್ಲಿ ತುಂಬಾ ವಿಕೃತವಾಗಿ ಭಯಂಕರವಾಗಿ ಕೊಲೆ ಮಾಡಿರ್ತಕ್ಕಂತಹ ಕೈದಿಗಳನ್ನ ತಗೊಂಡ್ಬಂದಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಸಾಯಿಸ್ತಾ ಇರ್ತಾರೆ. ಜಾಸ್ತಿ ಅಫೆನ್ಸ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಈ ಗೌರ್ಮೆಂಟ್ ಎಲ್ಲಾ ತರದ ಕೈದಿಗಳನ್ನ ತಗೊಂಡ್ಬಂದಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಒಬ್ಬ ಕೈದಿ ಸಿಗಾಕೊಂತಾನೆ, ಇವನು ಜಾಸ್ತಿ ಮಕ್ಕಳನ್ನೇ ಕೊಲ್ತಾ ಇರ್ತಾನೆ, ಮತ್ತೆ ಮಕ್ಕಳುಗಳನ್ನ ಕಳ್ಳತನ ಮಾಡ್ತಾ ಇರ್ತಾನೆ. ಇವನ್ನ ಗೌರ್ಮೆಂಟ್ ಅವರು ಆ ಜೈಲನ್ನೇ ತಗೊಂಡ್ಬಂದು ಎಕ್ಸಿಕ್ಯೂಟ್ ಮಾಡ್ತಾರೆ. 1980s ಅಲ್ಲಿ ಈ ಜೈಲು ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಆಮೇಲೆ ಎವೆನ್ಚುಯಲಿ 2002 ಅಲ್ಲಿ ಆ ಒಂದು ಜೈಲು ಸ್ಟಾಪ್ ಆಗುತ್ತೆ. ಅಂದ್ರೆ ಅದು ಇನ್ಆಕ್ಟಿವ್ ಆಗುತ್ತೆ. ಅದನ್ನ ಗೌರ್ಮೆಂಟ್ ಅವರು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಲ್ಲಿ ತುಂಬಾ ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ಸೆಕ್ಯೂರಿಟಿ, ಕ್ಲೀನರ್ಸ್ ಇವರೆಲ್ಲ ಬಂದು ಅಲ್ಲಿ ಕೆಲಸಕ್ಕೆ ಸೇರ್ಕೊಂತಾರೆ. ಒಂದಿನ ಏನಾಗುತ್ತೆ ಅಂದ್ರೆ, ಈ ಬಿಲ್ಡಿಂಗ್ ಮೇಂಟೆನೆನ್ಸ್ ಟೀಮ್ ಅಲ್ಲಿ ಇರ್ತಾರಲ್ಲ, ಆ ವ್ಯಕ್ತಿಗೆ ಒಂದಿನ ನೈಟ್ ಶಿಫ್ಟ್ ಇರುತ್ತೆ. ಆ ನೈಟ್ ಶಿಫ್ಟ್ ಅಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡೋ ಟೈಮಲ್ಲಿ ಸಡನ್ ಆಗಿ ಒಬ್ಬ ವ್ಯಕ್ತಿ, ಜಾಕೆಟ್ ಹಾಕೊಂಡಿರೋ ವ್ಯಕ್ತಿ ಸಡನ್ ಆಗಿ ಬಂದು ಅವ್ರ ಮುಂದೆ ನಿಂತ್ಕೊಂತಾನೆ. ಅವಾಗ ಆ ಕ್ಲೀನರ್ ಕೇಳ್ತಾನೆ, ಯಾರು ನೀನು, ಇಷ್ಟೊತ್ತಾಗ ಯಾಕೆ ಬಂದಿದ್ದೀಯ, ಇಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಇದು, ನಾನು ವಿಕ್ಟೋರಿಯಾದಿಂದ ಬಂದಿದ್ದೀನಿ, ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಗೇಟ್ ಹತ್ರ ಕರ್ಕೊಂಡೋಗಿ ಬಿಡಿ ಅಂತ ಆ ಕ್ಲೀನರ್ಗೆ ವ್ಯಕ್ತಿ ಕೇಳ್ತಾನೆ. ಸೊ ಅವಾಗ ಕ್ಲೀನರು ಸರಿ ಆಯ್ತು ಅಂತ ಗೇಟ್ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ. ಬಿಟ್ಟಾದ್ಮೇಲೆ ಅಲ್ಲಿದ್ದ ಸೆಕ್ಯೂರಿಟಿಗೆ ಅವನು ಕೇಳ್ತಾನೆ, ಕ್ಲೀನರು ನೀನ್ ಯಾಕೆ ಇಷ್ಟೊತ್ತಾಗೆ ಬಿಟ್ಟಿದ್ಯಾ ಆ ವ್ಯಕ್ತಿನ, ಟೈಮಿಂಗ್ಸ್ ಕ್ಲೋಸ್ ಆಗಿದೆಯಲ್ಲ, ಯಾಕೆ ಬಿಟ್ಟಿದೆ ಅಂತ ಕೇಳ್ತಾರೆ. ನಾನು ಯಾರು ಬಿಟ್ಟಿದ್ದೀನಿ ಅಂತ ಅವ್ನು ಕೇಳಿದಾಗ, ಸೆಕ್ಯೂರಿಟಿ ಕೇಳಿದಾಗ ಈ ಕ್ಲೀನರ್ ಹೇಳ್ತಾನೆ, ಈಗ 10 minutes ಬ್ಯಾಕ್ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಆ ಗೇಟ್ ಹತ್ರ ಬಿಟ್ಟನಲ್ಲ, ಆ ವ್ಯಕ್ತಿನ ನೀನು ಯಾಕೆ ಬಿಟ್ಟಿದ್ದೆ ಅಂತ ಕೇಳ್ತಾರೆ. ನಿನಗೇನಾದ್ರೂ ತಿಕ್ಲು ಇಕ್ಲ ಅಂತ ಆ ವ್ಯಕ್ತಿ ಕೇಳಿದಾಗ, ಸೊ ನನಗೆ ತಿಕ್ಲು ಹಿಡಿದಿಲ್ಲ, ನಿನಗೆ ಹಿಡಿದಿರ್ಬೋದು, ಸೊ ನೀನು ಯಾರನ್ನೂ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ಲಿಲ್ಲ ನೀನು, ಸೊ ನೀನು ಒಬ್ಬನೇ ಬಂದೆ ಗೇಟ್ ಹತ್ರ ಬಂದ್ಬಿಟ್ಟು ಸುಮ್ಮನೆ ನೀನೇ ಹೋಗ್ಬಿಟ್ಟೆ, ಆಮೇಲೆ ಏನೋ ಒಂದು ಕೈ ಸನ್ನೆ ಮಾಡಿದೆ ಅಂತ ಸೆಕ್ಯೂರಿಟಿ ಕ್ಲೀನರ್ಗೆ ಹೇಳ್ತಾನೆ. ಅವಾಗ ಕ್ಲೀನರ್ಗೆ ಗಾಬರಿ ಆಗುತ್ತೆ. ಸೊ ನಾನು ಕರ್ಕೊಂಬಂದು ಬಿಟ್ಟು ಹೋಗಿದ್ದೀನಿ, ಹೀಗೆ ಈ ಥರ ಹೇಳ್ತಿದ್ಯಲ್ಲ ಅಂತ ಕೇಳಿದಾಗ, ಸೊ CCTV ಫುಟೇಜ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಸೊ ಕರ್ಕೊಂಬಂದಿದ್ದು ಯಾರನ್ನೂ ಕರ್ಕೊಂಬಂದಿರಲಿಲ್ಲ, ಆ ವ್ಯಕ್ತಿ ಒಬ್ಬನೇ ಬಂದಿದ್ದ, ಕ್ಲೀನರ್ ಒಬ್ಬನೇ ಬಂದು ಗೇಟ್ ಹತ್ರ ಬಂದಿದ್ದ, ಆ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ. ಸೊ ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರೋದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ. ಅವಾಗ ಸೆಕ್ಯೂರಿಟಿ ಕ್ಲೀನರ್ ಹತ್ರ ಕೇಳ್ತಾನೆ, ಅವನ ಹೆಸರೇನಾದ್ರೂ ಹೇಳಿದ್ನ ಅಥವಾ ಅಡ್ರೆಸ್ ಏನಾದರೂ ಕೊಟ್ಟ ನನಗೆ ಅಂತ. ಅವಾಗ ಕ್ಲೀನರ್ ಹೇಳ್ತಾನೆ, ಸೊ ಅವನ ಹೆಸರು ಹೇಳಿಲ್ಲ, ಅವನು ವಿಕ್ಟೋರಿಯಿಂದ ಬಂದಿದ್ದಾನೆ ಅಂತ ಮಾತ್ರ ಹೇಳ್ದ ಅಂತ ಹೇಳಿದಾಗ, ಸೊ ಅವಾಗ ಸೆಕ್ಯೂರಿಟಿಗೆ ಒಂದು ಫ್ಲಾಶ್ ಆಗುತ್ತೆ, ಆ ವಿಕ್ಟೋರಿಯಿಂದ ಬಂದಿದ್ದಂತಹ ಪರ್ಸನ್ನ ಈ ಒಂದು ಜೈಲಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು ಗೋರ್ಮೆಂಟ್ ಅವರು ಅಂತ. ಸೊ ಅವಾಗ ಇವನಿಗೆ ಗೊತ್ತಾಗುತ್ತೆ ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರೋದನ್ನ ಅವನು ಕಂಡ್ಕೊತಾನೆ. ಸೊ ಅವಾಗ ಕ್ಲೀನರ್ಗೂ ಕೂಡ ತುಂಬಾ ಭಯ ಆಗುತ್ತೆ. ಅವನು ಕೂಡ ತುಂಬಾ ಭಯಪಟ್ಟು ಕೆಲಸನ ಬಿಟ್ಬಿಡ್ತಾನೆ. ಸೊ ಸೆಕ್ಯೂರಿಟಿಗೂ ಕೂಡ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋಕೆ ತುಂಬಾನೇ ಭಯ ಆಗುತ್ತೆ. ಅವಾಗ ಈ ಗೌರವ್ ತಿವಾರಿ ಅವರು ಆ ಒಂದು ಹಾಂಟೆಡ್ ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಸೊ ಇವರ ಜೊತೆ ಒಂದು ಟೀಮನ್ನು ಕೂಡ ಬರುತ್ತೆ. ಸೊ ಈ ಗೌರವ್ ತಿವಾರಿ ಎಷ್ಟು ಧೈರ್ಯವಂತ ಅಂದ್ರೆ ಸಖತ್ತು ಧೈರ್ಯವಂತ. ಸೊ ಇವರು ಯಾವ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದಾರೆ ಅಂದರೆ, ಈ ಹಾಸ್ಪಿಟಲ್ ಟ್ರೈದರ್ ಇರ್ತದಲ್ಲ, ಸೊ ಎಷ್ಟೊಂದು ಅಲ್ಲಿ ಶವಗಳನ್ನ ಮಲಗಿಸಿರ್ತಾರೆ. ಸೊ ಅದರೊಳಗೆ ಹೋಗಿ ಇವರು ಕ್ಯಾಮ್ರಾನ ಇಟ್ಕೊಂಡು ಆ ಸ್ಪಿರಿಟ್ಸ್ ಹತ್ರ, ಆ ಗೋಸ್ಟು ಡಿಮನ್ಸ್ ಹತ್ರ ಇವರು ಕಮ್ಯುನಿಕೇಶನ್ಸ್ನ ಮಾಡ್ತಾ ಇರ್ತಾರೆ. ಅಲ್ಲಿ 1-2 ಸ್ಪಿರಿಟ್ಸ್ ಇರಲಿಲ್ಲ, ಸಾಕಷ್ಟು ಸ್ಪಿರಿಟ್ಸ್ ತುಂಬಿಕೊಂಡಿರ್ತವೆ, ಈ ಗೋಸ್ಟಸ್ಸು, ಡಿಮನ್ಸು. ಅಲ್ಲಿ ಆ ವಾಯ್ಸು ಕೇಳ್ತು ಅಂದರೆ ವಿಕಾರವಾದಂತಹ ವಾಯ್ಸು, ಅಳೋದು, ನಗೋದು, ಕಿರ್ಚಾಡೋದು. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಾಯ್ಸ್ ಬಂದಿದ್ದು ಅಂದರೆ ಅದು ಆ ಎಮ್ಮದು. ಆ ಎಮ್ಮ ತನಗಾಗಿರೋ ನೋವನ್ನು ಹೇಳ್ಕೊಳೋದಕ್ಕೆ ಮುಂದೆ ಬರ್ತಾ ಇದೆ. ಸೊ ಆ ಸ್ಪಿರಿಟು ಆ ಕಮ್ಯುನಿಕೇಶನ್ ಅಲ್ಲಿ ಮಾತಾಡ್ತಾ ಇದೆ. ಆ ಮಾತಾಡೋದು ಅಷ್ಟು ಕ್ಲಾರಿಟಿ ಇರಲಿಲ್ಲ. ಈ ಟೀಮು ಒಂದು ಮಟ್ಟಿಗೆ ಕಂಡುಹಿಡಿಯುತ್ತೆ ಆ ಎಮ್ಮ ಏನಾಗಿತ್ತು, ಆ ಎಮ್ಮದ ಹಿಸ್ಟ್ರಿ ಏನು ಅಂತ ಈ ಟೀಮು ಕಂಡುಹಿಡಿಯುತ್ತೆ. ಆಯಮ್ಮ ತನಗಾಗಿರೋ ನೋವನ್ನು ಹೇಳ್ಕೊಳೋದಕ್ಕೆ ಮುಂದೆ ಬರ್ತಾ ಇದೆ ಆ ಒಂದು ಸ್ಪಿರಿಟು. 1980s ಅಲ್ಲಿ ಏನಾಗಿತ್ತು ಅಂದರೆ, ಆ ಗಂಡ ದಿನ ಕುಡ್ಕೊಂಬಂದು ಆ ಯಮ್ಮನ ಮೇಲೆ ಜಗಳ ಮಾಡ್ತಿರ್ತಾನೆ. ಸೊ ಇವಳು ಕೂಡ ಬೇರೆಯ ವ್ಯಕ್ತಿ ಜೊತೆ ಅಫೇರ್ನ ಇಟ್ಕೊಂಡಿರ್ತಾಳೆ. ಅದು ತನ್ನ ಗಂಡನಿಗೆ ಗೊತ್ತಾಗಿ ಅವನು ದಿನ ಗಲಾಟೆ ಮಾಡ್ತಿರ್ತಾನೆ. ಅವಾಗ ಆ ಬಾಯ್ ಫ್ರೆಂಡು ಮತ್ತು ಈ ಗಂಡನ ಮಧ್ಯೆ ಒಂದು ಕ್ಲಾಶ್ ಆಗುತ್ತೆ. ಆ ಕ್ಲಾಶ್ ಆದಾಗ ಆ ಬಾಯ್ ಫ್ರೆಂಡು ಈ ಗಂಡನ ಕೊಲೆ ಮಾಡ್ತಾನೆ. ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ ಅಂದರೆ, ಈ ಅಮ್ಮನೇ ತನ್ನ ಗಂಡನ ಕೊಂದಿರೋದು ಅಂತ ಕೋರ್ಟಲ್ಲಿ ಬಂದಾಗ ಆ ಗೋರ್ಮೆಂಟು ಆ ಅಮ್ಮನ
ಕರ್ಕೊಂಡೋಗಿ ಆ ಒಂದು ಜೈಲಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಗೊತ್ತಾಗಿದ್ದು ರಿಯಲ್ ಸ್ಟೋರಿ. ಸೊ ಈ ಅಮ್ಮ ತನ್ನ ಗಂಡನ ಕೊಂದಿಲ್ಲ, ಬದಲಾಗಿ ತನ್ನ ಬಾಯ್ ಫ್ರೆಂಡು ಟೆನ್ಷನ್ ಆಗಿ ತನ್ನ ಗಂಡನ ಕೊಂದಿರೋದು ಅಂತ ಒಂದು ಕೋರ್ಟಲ್ಲಿ ಆದೇಶ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಅಮ್ಮ ಸತ್ತೋಗಿರುತ್ತೆ. ಅಷ್ಟರಲ್ಲಿ ರಿಯಲ್ ಸ್ಟೋರಿ ಇದಾಗಿರುತ್ತೆ. ಸೊ ಆ ಆತ್ಮಕ್ಕೆ ಶಾಂತಿ ಸಿಕ್ಕಿರೋಲ್ಲ. ಸೊ ನನಗೆ ಮೋಸ ಆಗೋಯ್ತಲ್ಲ, ನಾನು ತನ್ನ ಗಂಡನ ಕೊಂದಿಲ್ಲ, ಬದಲಾಗಿ ತನ್ನ ಬಾಯ್ ಫ್ರೆಂಡ್ ಕೊಂದಿದ್ದು, ಆ ಒಂದು ನನಗೆ ಬಂದ್ಬಿಡ್ತಲ್ಲ ಅಂತ ಈ ಅಮ್ಮ ತುಂಬಾ ಸ್ಪಿರಿಟ್ಸ್ ಆಗಿ ಡಿಮನ್ಸ್ ಆಗಿ ಸುತ್ತ ಓಡಾಡ್ತಾ ಇರ್ತಾಳೆ. ಈ ನೆಗೆಟಿವಿಟಿ ಎನರ್ಜಿ ಅಂದರೆ, ಈ ಸ್ಪಿರಿಟ್ಸ್ ಅಂದರೆ ಹೇಗಿರ್ತವೆ ಅಂದರೆ, ಸೊ ಇವುಗಳಿಗೆ ತನ್ನ ಜೀವನದಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತವೆ. ಸೊ ತುಂಬ ಡ್ರೀಮ್ಗಳನ್ನ ಇಟ್ಕೊಂಡಿರ್ತವೆ. ಆ ಆಕ್ಸಿಡೆಂಟ್ ಆಗೋದು ಅಥವಾ ನೇಣು ಹಾಕೊಂಡು ಸತ್ತೋಗೋದು, ಈ ಥರ ಡೆತ್ ಆಗಿಬಿಡೋದು, ಈ ಥರ ಸಿಚುವೇಶನ್ ಏನಾಗುತ್ತೆ ಅಂದರೆ ಅವಕ್ಕೆ ಸರಿಯಾಗಿ ಮೋಕ್ಷ ಸಿಕ್ಕಿರಲ್ಲ ಆ ಆತ್ಮಕ್ಕೆ. ಸೊ ಅವು ಒಂದು ಬಾಡಿನ ಹುಡುಕ್ತಾ ಇರ್ತವೆ ಪ್ರೊಸೆಸ್ ಮಾಡೋಕ್ಕೆ. ಅಂದರೆ ಅವಕ್ಕೆ ಲೈಕ್ ಈ ಥರ ಆದಾಗ, ಅಂದರೆ ಅದಕ್ಕೆ ಸರಿಯಾಗಿ ಮೋಕ್ಷ ಸಿಕ್ಕಿಲ್ಲ ಅಂದರೆ ಆ ಒಂದು ಸ್ಪಿರಿಟ್ಸು ಇನ್ನು ಬೇರೆ ಒಂದು ಬಾಡಿನ ಪ್ರೊಸೆಸ್ ಮಾಡಿ ಅದರೊಳಗೆ ಸೇರಿಕೊಂಡು ಆ ಒಂದು ಕೊಲೆನ ಮಾಡೋದಕ್ಕೆ ಅವು ಸಂಚು ಮಾಡ್ತಾನೆ ಇರ್ತವೆ. ಈ ಡಿಮನ್ಸ್ ಅನ್ನೋದು, ಸ್ಪಿರಿಟ್ಸ್ ಅನ್ನೋದು, ಇವೆಲ್ಲ ಕೂಡ ತುಂಬ ಹುಷಾರಾಗಿ ನಾವು ಮಾತಾಡಬೇಕು. ಯಾವ ಜಾಗದಲ್ಲಿ ಏನೇನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಈ ಸ್ಪಿರಿಟ್ಸು ಡಿಮನ್ಸ್ ಏನಾದರೂ ಒಂದು ಸರಿ ಬೆನ್ನಿಗೆ ಎತ್ತಿತು ಅಂದರೆ ಸಿಗಾಕಡ್ರೆ ಮಾತ್ರ ತಪ್ಪಿಸ್ಕೊಳೋದು ತುಂಬ ಡೇಂಜರಸ್. ಅದು ನಮ್ಮ ವಿಲ್ ಪವರ್ನ ತಿಂದಾಕ್ಬಿಡುತ್ತೆ. ಆ ಮನುಷ್ಯ ಸಾಯೋವರೆಗೂ ಕೂಡ ಆ ಡಿಮನ್ಸು ಬಿಡೋದಿಲ್ಲ. ಆವಾಗ ಗೌರವ್ ತಿವಾರಿಗೆ ಗೊತ್ತಾಗುತ್ತೆ ಈ ಅಮ್ಮಾಗಿರೋ ಪೇನ್ಫುಲ್ ಸ್ಟೋರಿನ ಕೇಳಿ. ಸೊ ಆ ಡಿಮನ್ಸ್ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಆ ಒಂದು ಕ್ಲೀನರ್ ಹತ್ರ ನಡೆದಿತ್ತಲ್ಲ, ಆ ಜಾಕೆಟ್ ಹಾಕೋ ಬಂದ ವ್ಯಕ್ತಿನೂ ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ವಾತಾವರಣ, ಸುತ್ತಮುತ್ತ ಇರೋ ವಾತಾವರಣ ಫುಲ್ಲು ತಂಪಾಗುತ್ತೆ, ಅಂದರೆ ಫುಲ್ ಕೋಲ್ಡ್ ಆಗುತ್ತೆ. ಏನೋ ಒಂಥರ ಮೋಡ ಕವಿದ ವಾತಾವರಣದ ಥರ ಆಗುತ್ತೆ. ಅಲ್ಲಿ ದೂರದಲ್ಲಿ ಒಂದು ಸ್ಪಿರಿಟು ಮಾತಾಡ್ತಾ ಇರ್ತದೆ. ಸೊ ಅದೇನು ಹೇಳ್ತಾ ಇದೆ ಅಂತ ಕ್ಲಾರಿಟಿ ಇರಲ್ಲ. ಒಂದು ವಿಕಾರವಾದಂತಹ ಮಖ ಇಟ್ಕೊಂಡು ಮಾತಾಡ್ತಾ ಇರ್ತದೆ ಆ ಒಂದು ಸ್ಪಿರಿಟು. ಒಂದ್ಸರಿ ಏನಾಗುತ್ತೆ ಅಂದರೆ, ಇಂಡಿಯಾದಲ್ಲಿ ಒಂದು ಹಾಂಟೆಡ್ ಪ್ಲೇಸ್ಗೆ ವಿಸಿಟ್ ಮಾಡಿ ಬಂದು ಫೋಟೋ ಎಲ್ಲ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬರ್ತಾರೆ ಗೌರವ್ ತಿವಾರಿ. ಅದು ಮೋಸ್ಟ್ ಸ್ಟ್ರಾಂಗು ಹಾಂಟೆಡ್ ಪ್ಲೇಸ್ಗೆ ಹೋಗಿರ್ತಾರೆ. ಸೊ ಅವತ್ತಿನ ರಾತ್ರಿ ಅವ್ರಿಗೆ ತುಂಬಾ ಒಂಥರ ನೆಗೆಟಿವ್ ಎನರ್ಜಿ ಫುಲ್ ಮಾಡ್ತಾ ಇರ್ತೈತೆ. ಒಂದು ಮೂಡ್ ಕೂಡ ಅಪ್ಸೆಟ್ ಆಗಿರುತ್ತೆ. ಹೆಂಡತಿ ಹತ್ರನೂ ಕೂಡ ಹೇಳ್ತಾರೆ, ನನಗೇನೋ ನೆಗೆಟಿವ್ ಎನರ್ಜಿ ಫುಲ್ ಮಾಡ್ತಾ ಇದೆ ಅಂತ ಹೇಳ್ಕೊತಾರೆ. ಆವಾಗ ಹೆಂಡತಿ ಮತ್ತು ಗೌರವ್ ತಿವಾರಿ ಹತ್ರ ಒಂದು ಸ್ವಲ್ಪ ಜಗಳನೂ ಕೂಡ ನಡೀತು, ದೊಡ್ಡದಾಗಿ ಜಗಳ ಕೂಡ ನಡೆಯುತ್ತೆ. ಸೊ ಅವರು ಹೋಗಿ ಮನಿಕೊಂತಾರೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಬಾತ್ರೂಮಲ್ಲಿ ದಬ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಅದರಲ್ಲಿ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಮತ್ತೆ ಆಗ ಹೇಳ್ತಿರ್ತಾರೆ. ಹೋಗಿ ನೋಡಿದಾಗ ಪಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಗೌರವ್ ತಿವಾರಿಯವರು ಡೆಡ್ ಆಗಿರ್ತಾರೆ. ಇದು ನಾನು ರಿಯಲ್ ಸ್ಟೋರಿ ಹೇಳ್ತಾ ಇರೋದು, ಇದು ಫೇಕ್ ಅಲ್ಲ. ಗೌರವ್ ತಿವಾರಿ ಅವರು ಹೇಗೆ ಸತ್ರು ಇಂಥವ್ರಿಗೂ ಕೂಡ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಆದರೆ ಅದು ಹೇಗೆ ಸತ್ರು ಅಂತಲೂ ಕೂಡ ಗೊತ್ತಾಗಿಲ್ಲ ಯಾರಿಗೂ ಕೂಡ. ಸೊ ಅದನ್ನು ಪೊಲೀಸ್ನವರು ಲಾಸ್ಟಿಗೆ ಸೂಸೈಡ್ ಅಂತಲೂ ಕೂಡ ಕ್ಲೋಸ್ ಮಾಡ್ತಾರೆ ಆ ಒಂದು ಕೇಸ್ನ. ಇಂಥವ್ರಿಗೂ ಎಂತೆಂಥ ರಿಸರ್ಚ್ ಮಾಡಿದ್ದಾರೆ ಅಂದರೆ ತುಂಬಾ ರಿಸರ್ಚ್ ಮಾಡಿದ್ದಾರೆ ಅವರು. ಆದರೆ ಹೆಂಗೆ ಸತ್ರು ಅನ್ನೋದು ಕೂಡ ಯಾರಿಗೂ ಕೂಡ ಇಂಥವ್ರಿಗೆ ಗೊತ್ತಿಲ್ಲ. ಅದು ಸೂಸೈಡ್ ಅಂತಲೇ ಇಂಥವ್ರಿಗೂ ಕೂಡ ಡಿಕ್ಲೇರ್ ಮಾಡಿರೋದು. ಸೊ ಇವರು ಸಾಯಂಥ ಮನುಷ್ಯನಲ್ಲೇ ಎಲ್ಲ ಮೋಟಿವೇಟೆಡ್ ಅಂದರೆ ಸಖತ್ತು ಮೋಟಿವೇಶನ್. ಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಇವರು ಮೋಟಿವೇಟ್ ಮಾಡ್ತಾ ಇದ್ರು. ಇವರು ಸಾಯೋಕ್ಕೆ ಚಾನ್ಸ್ ಇಲ್ಲ ಅಂತ ಎಷ್ಟೋ ಜನ ಕೂಡ ಹೇಳ್ತಾರೆ. ಗೌರವ್ ತಿವಾರಿ ಇವರು ಹೇಳ್ತಿರ್ತಾರೆ, ಈ ಡಿಮನ್ಸ್ ಅಂತ ಇರ್ತವೆ, ಈ ಡಿಮನ್ಸ್ ನಿಮ್ಮ ಬೆನ್ನಿಗೆ ಏನಾದರೂ ಹತ್ತು ತೊಂದರೆ ಅವು ನಿಮ್ಮನ್ನು ಸಾಯಿಸೋರ್ಗು ಕೂಡ ಬಿಡಲ್ಲ. ನಿಮ್ಮ ಸಾವೇ ಅದರ ಸಕ್ಸಸ್ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಈ ಡಿಮನ್ ಕೂಡ ಅಟ್ಯಾಕ್ ಆಗಿರ್ಬೋದು. ಈ ಒಂದು ಕೆಲಸ, ಈ ರಿಸ್ಕಿ ಜಾಬ್ನ ಮಾಡೋದ್ರಲ್ಲಿ ಪಕ್ಕ 100% ಸೈಡ್ ಎಫೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಡಿಮನ್ಸ್ನ ಕ್ಲೀನಾಗಿ ಕ್ಲೋಸರ್ ಮಾಡಬೇಕು. ಕ್ಲೋಸರ್ ಮಾಡಿಲ್ಲ ಅಂದರೆ ತುಂಬಾ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ ಈ ಗೌರವ್ ತಿವಾರಿನೇ ಕೂಡ ಹೇಳ್ತಾ ಇದ್ರು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡಿ. ಇದೇ ರೀತಿ ಥ್ರಿಲ್ಲಿಂಗ್ RR ಸ್ಟೋರೀಸ್ ಜೊತೆ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.